ಬೇಷ್, ತುಂಬಾ ಚೆನ್ನಾಗಿ ನಾಟಕ ಆಡಿದೆ. ಇದರಲ್ಲಿ ನಿಂದು ಯಾವ ತಪ್ಪಿಲ್ಲ ಅಂತ ಆರ್ತಿ ಮುಂದೆ ಬಹಳ ಬುದ್ಧಿವಂತಿಕೆಯಿಂದ ಪ್ರೂವ್ ಮಾಡಿದೆ. ಆದರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ನೀನು ಆಸ್ಪತ್ರೆಯಲ್ಲಿ ಇದ್ಯಾ ಅಂತ ಹೇಳಿದಾಗ ಆರ್ತಿ ನಿನ್ನ ನೋಡೋಕೆ ಓಡೋಡ್ ಬರ್ತಾಳೆ ಅಂತ ತಿಳ್ಕೊಂಡಿದ್ದೆ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಮರ್ತ್ಬಿಡು ಅವಳನ್ನ. ಇಲ್ಲ, ನಾವೇ ಗೆದ್ದಿದ್ದು. ಅಂದ್ರೆ ಆರ್ತಿ ಆಸ್ಪತ್ರೆಗೆ ಬರ್ದೇ ಇರ್ಬೋದು, ಆದ್ರೆ ಅವಳಿಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ. ಯಾಕೆಂದ್ರೆ ಅವಳು ಅಮ್ಮಂಗೆ ಫೋನ್ ಮಾಡಿ ನಾನು ಹೇಗಿದ್ದೀನಿ ಅಂತ ವಿಚಾರಿಸ್ಕೊಂಡಿದ್ದಾಳೆ. ಸೂರ್ಯ ಅವಳ ಜೊತೆಗಿದ್ದಕ್ಕೆ ಅವಳು ಬರಲಿಲ್ಲ. ಇಲ್ಲ ಅಂದಿದ್ರೆ ಅವಳು ಖಂಡಿತ ಬಂದಿರ್ತಾ ಇದ್ಲು. ಅವಳಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಯಾರೇ ಜೊತೆಲಿರಲಿ, ಎದುರಿಗಿರ್ಲಿ, ಹೆದರ್ದೆ ನಿನ್ನ ನೋಡೋದಕ್ಕೆ ಓಡೋಡ್ ಬರ್ತಿದ್ಲು. ಫೋನ್ ಕಾಲ್ ಕರೆಕ್ಟಾಗಿ ಸಿಗಿರ್ಬೋದು, ಇಲ್ಲ ನಿನ್ನ ಈ ಆಟದಲ್ಲಿ ಇದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಸೂರ್ಯನ ಮುಂದೆ ಫೋನ್ ಮಾಡಿರ್ಬೇಕು. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಬೇರೆ ದಾರಿ ಹುಡ್ಕೋ. कानून के मुताबिक बच्ची मां के पास ही रहेगी, खास तौर पर इन हालात में जबकि बेटी की परवरिश का खर्च वो तुमसे बेहतर उठा सकती है। स्वाहा। नहीं 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 साहब, मैं उसकी अच्छी परवरिश करूंगा, उसे अलग मत कीजिए मुझसे। कभी ऐसा नहीं हुआ कि मैं उसका सोया हूं साहब, और जब जागा हूं तो मिस्टर जयप्रकाश, ठीक है, फिर भी हफ्ते में एक बार शुक्रवार के दिन किसी पब्लिक प्लेस में दोनों के घर से अलग तुम अपनी बच्ची से मिल सकते हो। तुम्हारे लिए ठीक है जानकी देवी? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ, ಏನ್ ವಿಷಯ? ಒಂದೇ ಕಲ್ನಲ್ಲಿ ಎರಡಕ್ಕೆ ಹೊಡೆಯೋದು ತುಂಬಾ ಕಷ್ಟ ಅಲ್ಲ? ಹಾಗೆ ಮಾಡ್ಬೇಕಂದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವೇನ್ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಶಶಾಂಕ್, ನನ್ಗೊಂದು ಉಪಾಯ ಹೊರಟಿದೆ. ನಾವು ಅದನ್ನು ಕೇರ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಗೆಲ್ಬೋದು. ನಿನಗೆ ನಿನ್ನ ಮಗ ಸಿಗ್ತಾನೆ, ನನಗೆ ನನ್ನ ಮಗ ಸಿಗ್ತಾನೆ. ವಿಷಯ ಏನು ಅಂತ ಹೇಳಿ. ಹಸುನ್ ಕೊಂಡ್ಕೊಂಡವನು ಸರಾಗವಾಗಿ ಅವನ್ನ ಮನೆಗೆ ಹೊಡ್ಕೊಂಡು ಹೋಗಕ್ಕಾಗಲ್ಲ. ಮೊದಲು ಅವನು ಕರು ಕರ್ಕೊಂಡು ಹೋಗ್ತಾನೆ. ಆಗ ಹಸು ತಾನಾಗಿ ಅವನ ಹಿಂದೆ ಹೋಗುತ್ತೆ. ಆರ್ತಿ ನಿನಗೆ ಸಿಗಬೇಕು ಅಂದ್ರೆ ಮೊದಲು ಆದಿತ್ಯ ನಿನ್ನವನಾಗಬೇಕು. ಹಾಗೆ ಮಾಡಿದ್ರೆ ಆರ್ತಿ ಮತ್ತೆ ನಿನ್ನ ಹೆಂಡತಿ ಆಗ್ತಾಳೆ. ಅದು ನಿನ್ನಿಂದ ಸಾಧ್ಯನಾ? ಸಾಧ್ಯ ಸರ್. ಒಂದು ನಿಮಿಷ. ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತಾರೆ. ನೀನೀಗಾಗಲೇ 2 ಸಾರಿ ಸೋತಿದ್ಯಾ. ಮತ್ತೆ ಈಗಲೂ ಸೋತ್ರೆ ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆರ್ತಿ ಆದಿತ್ಯ ಇಬ್ರು ನಿನಗೆ ಸಿಗೋಲ್ಲ. ಆದ್ರೆ ಈ ಸಲ ತಾಳ್ಮೆಯಿಂದ ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ಗೆಲುವು ಖಂಡಿತ ನಮ್ದೆ. ಈ ವಿಷಯದಲ್ಲಿ ನಿನ್ಗೇನು ಸಹಾಯ ಬೇಕಾದರೂ ಕೇಳು, ನಾನು ಮಾಡ್ತೀನಿ.
ಆದರೆ ಯಾವುದೇ ಕಾರಣಕ್ಕೂ ಎಲ್ಲೂ ನಾನು ಈ ವಿಷಯದಲ್ಲಿ ನಿನ್ನ ಜೊತೆಲಿ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಓಕೆ, ಆಲ್ ದ ಬೆಸ್ಟ್. ಅದಕ್ಕೆ ಆದಿತ್ಯ ನೋಡೋದಕ್ಕೆ ಆರ್ತಿ ಮನೆಗೆ ಹೋಗ್ತೀನಿ ಅಂದ್ಯಲ್ಲ, ಯಾವಾಗ ಹೋಗ್ತಿದ್ಯಾ? ನಾನು ಬರ್ತೀನಿ ಅಂತ ಹೇಳಿದೆ. ಅವಳು ಈಗ ಬರೋದು ಬೇಡ, ಮನೆ ಪರಿಸ್ಥಿತಿ ಸರಿಯಾಗಿಲ್ಲ, ಸಮಯ ನೋಡಿಕೊಂಡು ಸೂರ್ಯನ ಜೊತೆ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಳೆ. ಮಗುನ ನಾನು ಸರಿಯಾಗಿ ಮಾತಾಡ್ತಿಲ್ಲ, ಅದಕ್ಕೆ ನೀನು ಹೋದ್ರೆ ನಿನ್ನ ಜೊತೆಲಿ ಬರೋಣ ಅನ್ಕೊಂಡೆ. ಬೇಡ ಶಕ್ಕು, ನೀನು ಅಲ್ಲಿಗೆ ಬಂದರೆ ಅವ್ರು ಯಾರಿಗೂ ಇಷ್ಟ ಆಗಲ್ಲ. ನೀನು ಅಲ್ಲಿಗೆ ಹೋಗದೆ ಇರೋದೇ ಒಳ್ಳೇದು. ಒಂದು ಕೆಲಸ ಮಾಡೋಣ, ಸೂಲ್ ಹತ್ರನೇ ಹೋಗಿ ನೋಡ್ಕೊಂಡ್ ಬರೋಣ. ಆರ್ತಿ ಗೊತ್ತಿಲ್ಲದೆ ಆದಿತ್ಯನ ನೋಡಕ್ ಹೋದ್ರೆ ಅವಳ ಅನುಮಾನ ಇನ್ನೂ ಜಾಸ್ತಿ ಆಗತ್ತೆ. ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ ಅದಕ್ಕೆ ನೀನು? ನಾವೇನ್ ಮಗುನ ಕಿಡ್ನಾಪ್ ಮಾಡೋಣ ಅಂತ ನಾ ಹೇಳ್ದೆ, ಇಲ್ಲ ಶಾಶ್ವತವಾಗಿ ಮಗುನ ನಮ್ಮ ಹತ್ರ ಇಟ್ಕೊಳ್ಳೋಣ ಅನ್ನ. ಅಜ್ಜಿ ನಿನ್ಗೆ ಅಷ್ಟು ಅಧಿಕಾರ ಇಲ್ವಾ? ಹಾಗಲ್ಲ ಶಕ್ಕು. ಹಾಗೂ ಇಲ್ಲ ಹೀಗೂ ಇಲ್ಲ. ಶಶಿ ನೋಡ ನಿಮ್ಮ ಅಮ್ಮನ, ಮನೆಗೆ ಹೋಗಿ ಮಗು ನೋಡ್ಕೊಂಡು ಬರೋಣ ಅಂದ್ರೆ ಅದಕ್ಕೂ ಬೇಡ ಅಂತಾಳೆ, ಸ್ಕೂಲ್ ಹತ್ರ ಹೋಗೋಣ ಅಂದ್ರೆ ಅದಕ್ಕೂ ಬೇಡ ಅಂತಾಳೆ. ಆರ್ತಿ ಏನಾದ್ರು ಅಂದ್ಬಿಡ್ತಾಳೇನೋ ಭಯ ನಿಮ್ಮ ಅಮ್ಮನಿಗೆ. ನೀವ್ಯಾಕಮ್ಮ ಆದಿತ್ಯ ನೋಡಕ್ ಸ್ಕೂಲ್ ಹತ್ರ ಹೋಗಕ್ ಹೆದರ್ಕೋತಾ ಇದ್ದೀರಾ? ನೀವೇನ್ ಹೊರಗ್ನವ್ರ? ನೀವು ಆದಿತ್ಯನ ಅಜ್ಜಿ, ಅವನು ಇದೇ ಮನೇಲಿ ಬೆಳೀತಾ ಇದ್ದ ಇಷ್ಟು ದಿವಸ. ಹಾಗಲ್ಲ ಕಣ, ಅದು ನನ್ಗೆ ಆದಿತ್ಯನ ಸ್ಕೂಲ್ ದಾರಿ ಗೊತ್ತಿಲ್ಲ ಕಣ. ಅದಕ್ಕೇನಂತೆ, ಶಶಿ ನಮ್ ಜೊತೆ ಇರ್ತಾನೆ ಏನಾ? ಸರಿ ಹೋಯ್ತು. ಅಲ್ಲ, ನಾವೇ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇವನ್ ಬಂದ್ರೆ ಒಂದ್ ಹೋಗಿ ಇನ್ನೊಂದು ಆಗುತ್ತೆ. ಅವ್ಳು ಹೇಗೂ ಮಕ್ಳನ್ನ ಕರ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿದಾಳಲ್ವಾ, ನೀನ್ ಅವಾಗ್ಲೇ ಮಾತಾಡ್ಸು. ಅತ್ತೆ, ನೀವು ಆದಿತ್ಯ ನೋಡ್ಬೇಕು ತಾನೆ? ನಾನು ನಿಮ್ಮನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅವನು ನನ್ನ ಮಗ, ನಾನು ಅವ್ನು ನೋಡೋದನ್ನ ಯಾರು ತಡೀತಾರೆ ನಾನು ನೋಡ್ತೀನಿ. ಅಯ್ಯೋ ಬೇಡ ಕಣೋ, ನೀನು ಮೊಂಟತನದಿಂದನೇ ಇಷ್ಟೆಲ್ಲ ರಾಮಾಯಣ ಆಗಿರೋದು. ಈ ಏನಕ್ಕೆ ಆದಿತ್ಯನ ಹತ್ರ ಶಶು ಬರ್ಬಾರ್ದು ಅಷ್ಟೇ ತಾನೆ? ಆ ಜವಾಬ್ದಾರಿ ನಂದು. ಇವನು ದೂರನೇ ಇರ್ತಾನೆ. ಬನ್ನಿ ಬೇಗ ನೋಡ್ಕೊಂಡ್ ಬಂದ್ಬಿಡ. ಬೆಲ್ ಆಗಿದೆ ಅನ್ಸುತ್ತೆ. ಆದಿತ್ಯ ಇನ್ನೇನು ಹೊರಗೆ ಬರ್ತಾನೆ, ನೀವು ಹೋಗಿ ಮಾತಾಡಿಸ್ಕೊಂಡ್ ಬನ್ನಿ, ನಾ ಕಾರ್ ಹತ್ರನೇ ಇರ್ತೀನಿ. ನೀನ್ ಯಾಕೋ ಕಾರ್ ಹತ್ರ ಇರ್ಬೇಕು? ಬಾ ನಮ್ ಜೊತೆ. ಅವನು ನಿನ್ ಮಗ. ಮತ್ತೆ ಶುರು ಮಾಡ್ಬಿಟ್ಟ ನಿಮ್ ತರ್ಲೇನಾ? ನಾನು ಅದಕ್ಕೆ ಸ್ಕೂಲ್ ಹತ್ರ ಬರಲ್ಲ ಅಂತ ಹೇಳಿದ್ದು. ನೋಡಿ, ನೀವು ಹೀಗೆಲ್ಲ ಮಾಡಿದ್ರೆ ನಾನು ಹೊರಟೋಗ್ತೀನಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ರು ನನ್ನ ಬಗ್ಗೆ ಅಪಾರ್ಥ ತಿಳ್ಕೊತಾರೆ ಕಣೋ. ಹಾಗೆಲ್ಲ ಏನು ಆಗಲ್ಲಮ್ಮ, ನಾನು ಬರಲ್ಲ. ಮತ್ತೆ ನೀವು ಮಗು ನೋಡ್ಬೇಕು ಅಂದಿರ್ತಾನೆ, ಹೋಗಿ ನೋಡ್ಕೊಂಡು ಬನ್ನಿ. ನಾ ಅಲ್ಲಿ ಬಂದ್ರೆ ಅಮ್ಮಂಗೆ ಬೇಜಾರಾಗತ್ತೆ. ಹೋಗಿ ಬನ್ನಿ, ಹೋಗಿ. ಇದು ಬಂಗಾರ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾಗಿದೆ. ಇಷ್ಟು ದಿನ ನನಗೆ ತೋರ್ಸೇ ಇರ್ಲಿಲ್ಲ. ಎಲ್ಲ ನಮ್ ಶಶುನೆ. ತಗೊಳ ಚಾಕ್ಲೇಟ್ ತಗೊಂಬಗನೆ, ತಗೊಳ. ಸ್ವೀಟ್. ಶೋಭಮ್ಮ, ಸೂರ್ಯ ಅವ್ರೆ, ಚೆನ್ನಾಗಿದ್ದೀರಾ? ಆರ್ತಿ ಬರ್ಲಿಲ್ಲ? ಇಲ್ಲ, ನನಗಿಲ್ಲೇ ಹತ್ತಿರದಲ್ಲಿ ಕೆಲಸ ಇತ್ತು, ನಾನೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ನೀವೇನಿಲ್ಲಿ? ಅದು ಆದಿತ್ಯನ ನೋಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಆರ್ತಿಗೆ ಹೇಳಿದ್ದೆ, ಅವಳು ಆದಿತ್ಯನ ಮನೆಗೆ ಕರ್ಕೊಂಡು ಬರ್ಲೇ ಇಲ್ಲ. ನಾವು ನಿಮ್ ಮನೆಗೆ ಬರೋಣ ಅಂದ್ರೆ ನಿಮ್ ತಂದೆ ತಾಯಿ ಏನ್ ಅನ್ಕೋತಾರೋ ಅನ್ನೋ ಆತಂಕ.
ಅದಕ್ಕೆ ಸ್ಕೂಲ್ ಹತ್ರನೇ ಮಗುನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗ್ ಬಂದ್ರಿ? ಶಶಾಂಕ್ ಬಂದಿದ್ದಾನೆ, ಅಲ್ಲಿ ಕಾರ್ ಹತ್ರ ಇದ್ದಾನೆ. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಮ್ಮ. ಅತ್ತೆ ಚೆನ್ನಾಗಿದ್ದೀರಾ? ನೋಡಪ್ಪ ಹೇಗಿದ್ದೀನಿ. ಸೂರ್ಯ ಅವರೇ, ಆರ್ತಿನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬನ್ನಿ. ಎಷ್ಟ್ ದಿನ ಆಗೋಯ್ತು ಆರ್ತಿನ ನೋಡಿ. ಖಂಡಿತವಾಗ್ಲೂ ಕರ್ಕೊಂಬರ್ತೀನಮ್ಮ. ಆದಿ ಹೋಗಣ್ವಾ? ಬಾಯ್ ಚಿನ್ನ. ಆದಿ ನನಗೆ ಸ್ವಲ್ಪ ಕೆಲಸ ಇದೆ, ನಾವು ಹೋಗೋಣವಾ? ಹೌದಾ? ಹಾಯ್ ಆದಿ. ಅಮ್ಮ, ಇವತ್ತು ಸ್ಕೂಲ್ ಹತ್ರ ಶೋಭಾ ಅಜ್ಜಿ ಮತ್ತೆ ಹೊಸ ಅಜ್ಜಿ ಬಂದಿದ್ರು. ಆದಿತ್ಯ ಹೇಳ್ತಾ ಇರೋದು ನಿಜನಾ? ಶೋಭಾಮ್ಮ ಮತ್ತೆ ಶಕುಂತಲಾ ಅಮ್ಮ ಬಂದಿದ್ರು, ಅವ್ರ ಜೊತೆ ಶಶಾಂಕು ಬಂದಿದ್ರು. ಅಲ್ಲಿಗೆ ಯಾಕೆ ಹೋಗಿದ್ರಂತೆ? ನಿಮಗೆ ಫೋನ್ ಮಾಡಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಂತೆ, ನೀವು ಸಮಯ ನೋಡಿ ಕರಿತೀನಿ ಅಂತ ಹೇಳಿದ್ರಂತೆ. ಇಲ್ಲಿ ಬಂದ್ರೆ ಅಪ್ಪ ಏನಂತಾರೋ ಅನ್ನೋ ಆತಂಕದಲ್ಲಿ ಆ ದಿನ ಸ್ಕೂಲ್ ಹತ್ರನೇ ನೋಡೋದಕ್ಕೆ ಬಂದಿದ್ದಾರೆ. ನಾನು ಹೇಳಿದ್ ನಿಮ್ಗೆ ಈಗ ಅರ್ಥ ಆಗಿರ್ಬೇಕಲ್ಲ. ಇದೆಲ್ಲ ಅದೇ ನೀನ್ ಒಳಗೆ ಹೋಗ್ಬಿಟ್ಟ. ಇದೆಲ್ಲ ಶಶಾಂಕ್ ಅಂದ ಕುತಂತ್ರ. ನನಗೂ ಹಾಗೆ ಅನಿಸ್ತು. ಆದರೆ ಶೋಭಾಮ್ಮ ಅವ್ರ ಮೊಮ್ಮಗನ ಮಾತಾಡ್ಸೋದಕ್ಕೆ ಬಂದಿದ್ರಲ್ಲ, ಅದಕ್ಕೆ ನಾನು ಏನೂ ಮಾತಾಡದೆ ಸುಮ್ಮನೆ ಆದೆ. ಆದರೆ ಇವತ್ತು ಶಶಾಂಕ್ ಅವರು ಆದಿತ್ಯನ ಹತ್ರ ಮಾತಾಡೋದಕ್ಕೆ ಬಂದೇ ಇಲ್ಲ, ದೂರದಲ್ಲೇ ನಿಂತ್ಕೊಂಡು ನೋಡ್ತಿದ್ರು. ಅವನೊಬ್ನೇ ಬಂದ್ರೆ ನಾವು ಅವನ ಮೇಲೆ ರೇಗಾಡ್ತೀವಂತ ಅಮ್ಮನ ಪುಸ್ಲಾಯಿಸಿ ಕರ್ಕೊಂಡ್ ಬಂದಿದ್ದಾನೆ. ಅಮ್ಮ ಬರೀ ನೆಪ ಅಷ್ಟೇ. ಈಗ ನಿನ್ ಮನ್ಸಿಗೆ ಸಮಾಧಾನ ಆಯ್ತಾ? ಮೊಮ್ಮಗನ್ ನೋಡಿಲ್ಲ ನೋಡಿಲ್ಲ ಅಂತ ಒಂದೇ ಸಮ ಜಪ ಮಾಡ್ತಿದ್ಯಲ್ಲ. ಹೌದು ರೀ, ನನ್ಗೀಗ ತುಂಬಾ ಖುಷಿ ಆಗ್ತಾ ಇದೆ. ಮನಸ್ಸಿನ ಆತಂಕನೂ ಕಡಿಮೆ ಆಗಿದೆ. ಸೂರ್ಯ ಅವರು ನೀವು ಮಕ್ಕಳನ್ನ ನೋಡ್ಬೇಕು ಅಂತಿದ್ರೆ ಮನೆಗೆ ಬನ್ನಿ ಅಂತಾನೂ ಹೇಳಿದ್ದಾರೆ. ನಿನ್ನ ಸಮಸ್ಯೆ ಬಗೆಹರಿತಲ್ಲ, ಅಷ್ಟು ಸಾಕು. ಸೂರ್ಯ ಅವರೇನೋ ಮನೆಗೆ ಬನ್ನಿ ಅಂತ ಹೇಳಿದ್ರು, ಆದ್ರೆ ನಾವು ಅಲ್ಲಿಗೆ ಹೋದ್ರೆ ಈಗಲೂ ಏನ್ ಅನ್ಕೋತಾರೋ ಏನು. ಹಲೋ ಅಮ್ಮ, ನಾನು ಆರ್ತಿ. ಆರ್ತಿ, ನಾನೇ ನಿಮ್ಗೆ ಫೋನ್ ಮಾಡ್ಬೇಕು ಅಂತಿದ್ದೆ ಕಣೆ. ಆದಿತ್ಯನ ನೋಡಿ ನನ್ನ ಮನ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತು ಗೊತ್ತಾ? ನೀನ್ ಯಾವಾಗಲೇ ಬರ್ತಿದ್ಯಾ ಮನೆಗೆ? ಆದಿತ್ಯಂಗೂ ನಿಮ್ಮನ್ನ ನೋಡಿ ಖುಷಿಯಾಗಿದೆ. ಆದ್ರೆ ನೀವ್ಯಾಕಮ್ಮ ಸ್ಕೂಲ್ ಹತ್ರ ಹೋಗಿದ್ರಿ? ನಾನು ಬರ್ತೀನಿ ಅಂತ ಹೇಳಿದ್ನಲ್ವಾ? ಅದು ಶಕ್ಕುನು ಮಗುನ ನೋಡ್ಬೇಕು ಅಂತ ಹೇಳಿದ್ಲು, ಅದಕ್ಕೆ. ಶಶಾಂಕ್ ನಿಮ್ ಜೊತೆ ಬಂದಿದ್ದ ಅಲ್ವಾ? ಬಂದಿದ್ದ. ನನಗೆ ಅದೇ ಆತಂಕ. ಶಶಾಂಕ್ ಆದಿತ್ಯನ ಪದೇ ಪದೇ ನೋಡಕ್ ಬರ್ಬಾರ್ದು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ತಾನೆ. ಅದು ಆರ್ತಿ, ನನಗೆ ಆದಿತ್ಯನ ಸ್ಕೂಲ್ ದಾರಿ ಗೊತ್ತಿರ್ಲಿಲ್ಲ ಕಣೆ, ಅದಕ್ಕೆ ಶಶಾಂಕ್ ಜೊತೆಲಿ ಬಂದ. ಅವನು ಆದಿತ್ಯನ ಹತ್ರ ಮಾತು ಕೂಡ ಆಡಿಲ್ಲ ಕಣೆ, ದೂರನೇ ನಿಂತಿದ್ದ. ನೀನ್ ಬೇಕಾದ್ರೆ ಸೂರ್ಯ ಅವ್ರನ್ನೇ ಕೇಳು. ಅಮ್ಮ, ನಾನು ಹೇಳ್ತಾ ಇರೋದು. ಆರ್ತಿ, ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೋಬೇಡ. ನೀನು ಹೊಟ್ಟೆಲ್ ಬೆಳೀತಿರೋ ಮಗು ಮೇಲೆ ಪರಿಣಾಮ ಬೀರುತ್ತೆ. ಡಾಕ್ಟರ್ ಏನ್ ಹೇಳಿದಾರೆ ನಿಂಗೆ? ಟೆನ್ಷನ್ ಮಾಡ್ಕೋಬಾರ್ದು ಅಂತಲ್ವಾ? ನಾನಿದ್ದೀನಿ ಕಡೆ ನಿನ್ ಜೊತೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ನೋಡು,
ನೀನ್ ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಶಶಾಂಕ್ ಆದಿತ್ಯನ ಭೇಟಿ ಮಾಡಕ್ಕೆ ನಾನು ಆಸ್ಪದ ಕೊಡಲ್ಲ, ಗೊತ್ತಾಯ್ತಾ? ನನಗ್ ನಿಮ್ಮೇಲೆ ನಂಬಿಕೆ ಇದೆ ಅಮ್ಮ, ಆದ್ರೆ ಶಶಾಂಕ್ ಆದಿತ್ಯನ ಭೇಟಿ ಮಾಡಕ್ ಹೋಗೋದು ನನಗಿಷ್ಟ ಇಲ್ಲ. ಬೇಡ ಅಂತ ನೀವೇ ಹೇಳಿ ಅಮ್ಮ. ಆಯ್ತು, ನಾನ್ ಶಶಾಂಕ್ಗೆ ಹೇಳ್ತೀನಿ. ನೀನು ಏನು ಯೋಚನೆ ಮಾಡಬೇಡ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ. ಊಟ ತಿಂಡಿ ಮಾತ್ರೆ ಔಷಧಿ ಎಲ್ಲ ಸರಿಯಾದ ಟೈಮಿಗೆ ತಗೋಬೇಕು, ಏನೋ? ಸರಿಮ್ಮ. ಹುಷಾರು. ಏನ್ ಬಂದಿದ್ದು? ಸಾರ್ ಹತ್ರ ಮಾತಾಡ್ಬೇಕಾಗಿತ್ತು. ಯಾವ ವಿಷಯ? ಅವರಿಂದ ನನ್ಗೊಂದು ಪರ್ಮಿಷನ್ ಬೇಕಾಗಿತ್ತು. ಅದೇನಂತ ನನ್ನ ಗಾಯತ್ರಿ, ಹೇಳು ಶಶಾಂಕ್, ಅದೇನು ವಿಷಯ ಅಂತ? ಸರ್, ಆರ್ತಿ ನೀನು ಇರು, ಇದು ನಿನಗೂ ಸಂಬಂಧಪಟ್ಟಿದ್ದ ವಿಷಯ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತು, ಆದ್ರೆ ಈ ವಿಷಯ ನಿನಗೂ ಸಂಬಂಧಪಟ್ಟಿದ್ದು. ಏನು ಅಂತ ಕೇಳು. ನಮ್ಮಮ್ಮ ಆದಿತ್ಯನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಸರ್. ಮೊಮ್ಮಗುನ ನೋಡ್ಬೇಕು ಅನ್ಸತ್ತೆ ಅವ್ರಿಗೆ. ಆದ್ರೆ ನೀವು ಈ ಮನೆಗೆ ಅವ್ರು ಬರಬಾರ್ದು ಅಂತ ಹೇಳಿದ್ದೀರಾ. ನಿನ್ನೆ ಅವರು ಸ್ಕೂಲ್ ಹತ್ರ ಹೋಗಿ ಮೊಮ್ಮಗನ್ ನೋಡ್ಕೊಂಡು ಬಂದಿದ್ದಾರೆ. ಆದ್ರೆ ಪ್ರತಿ ಸಲ ಹಾಗೂ ಮಾಡಕ್ಕಾಗಲ್ವಲ್ಲ. ಅಜ್ಜಿ ಮೊಮ್ಮಗನ್ನ ನೋಡಕ್ ಹೋಗೋದು ತಪ್ಪಾ ಸರ್? ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ತಪ್ಪನ್ನ ತಿದ್ಕೊಂಡು ಸರಿ ಹೋಗ್ತೀನಿ ಅಂದ್ರೆ ಯಾವ ತೊಂದ್ರೆನೂ ಇಲ್ಲ ಅಲ್ವಾ? ನೀವೇ ಹೇಳಿ, ಆರ್ತಿ ಈ ಮನೆಗೆ ಸೊಸೆಯಾಗಿ ಬಂದಾಗ ಅವಳ ಈ ಮನೆಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಿಮ್ಗೆ ಸ್ವಲ್ಪ ಸಮಯ ತಗೋತು ತಾನೆ? ಇದು ಹಾಗೆ. ನಾನು ಬದಲಾಗಬೇಕು ಅಂತ ಇದ್ದೀನಿ, ಬೇರೆಯವ್ರಿಗಿಂತ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಬಂದಿರೋದು ನಿಮ್ಮನ್ನ ಒಂದು ರಿಕ್ವೆಸ್ಟ್ ಮಾಡಕ್ಕೆ. ಏನದು? ನಮ್ಮ ಅಪ್ಪ ಅಮ್ಮ ಆದಿತ್ಯನ್ ನೋಡಕ್ಕೆ ಈ ಮನೆಗೆ ಬರೋದಕ್ಕೆ ನಿಮ್ ಪರ್ಮಿಷನ್ ಬೇಕು ನನಗೆ. ನಂದೇನು ಅಭ್ಯಂತರ ಇಲ್ಲ, ಅವ್ರು ಬಂದು ನೋಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದ್ ನಿಮಿಷ, ಇದು ನನಗೆ ಸಂಬಂಧಪಟ್ಟ ವಿಷಯ. ನನಗೆ ಕೇಳ್ದೆ ಹೇಗೆ ನಿರ್ಧಾರ ತಗೊಂಡ್ರಿ ನೀವು? ಇದು ನನ್ನ ಮನೆ, ನೀವಿರೋದು ನನ್ನ ಮನೆಯಲ್ಲಿ. ಈ ಕಾಂಪೌಂಡ್ ಒಳಗಡೆ ಯಾರೇ ಬರಬೇಕಾದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಇಲ್ಲಿ ನಿರ್ಧಾರ ಮಾಡೋ ನಾನು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ. ನನ್ನ ನಿರ್ಧಾರ ಪ್ರಶ್ನಿಸಿದ್ರೆ ಗೇಟ್ ತೆಗೆದಿದೆ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಒಂದ್ ನಿಮಿಷ ಆರ್ತಿ ಅವರೇ, ಸ್ವಲ್ಪ ಸುಮ್ಮನೆ ಇರಿ. ಇಲ್ಲ ಸೂರ್ಯ ಅವರೇ, ನಾನಿನ್ ಸುಮ್ಮನೆ ಇರೋದಕ್ಕಾಗಲ್ಲ. ನೋಡಿ ಶಶಾಂಕ್, ನೀನಾಗ್ಲಿ ಅಮ್ಮ ಆಗ್ಲಿ ಆದಿತ್ಯ ನೋಡಕ್ಕೆ ಇಲ್ಲಿ ಬರೋ ಅಗತ್ಯ ಇಲ್ಲ. ಏನ್ ಮಾತು ಅಂತ ಆಡ್ತಿ ಆರ್ತಿ? ಅವ್ರ ಮೊಮ್ಮಗು ನೋಡಕ್ ಇಲ್ಲಿ ನಾವು ಬರಬಾರ್ದು ಅಂತ ಹೇಳಕ್ಕಾಗತ್ತಾ? ಇಲ್ಲಮ್ಮ, ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ, ಸ್ವಲ್ಪ ಸುಮ್ಮನೆ ಇರಿ. ಮೊಮ್ಮಕ್ಳು ದೂರ ಆದ್ರೆ ಅದ್ರ ನೋವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದೇ ಕಾಂಪೌಂಡ್ ಅಲ್ಲೇ ಇದ್ರು ನೋಡಕ್ ಆಗಲ್ವಲ್ಲ ಅಂತ ನಾನು ಎಷ್ಟು ಚಡ್ಪಡಿಸ್ತೀನಿ ಗೊತ್ತಾ? ಇನ್ನು ದೂರ ಇರೋರು ಅವ್ರಿಗೆ ಬೇಕಾದಾಗ ಬಂದು ನೋಡ್ಕೊಂಡು ಹೋಗ್ಲಿ ಬಿಡು, ನೀನ್ಯಾಕ್ ಬೇಡ ಅಂತ್ಯಾ? ಆರ್ತಿ ಅವರೇ, ವಾದ ಮಾಡಬೇಡಿ. ಸರಿ ಆಯ್ತು, ಬರ್ಬೋದು. ತಾತ ಅಜ್ಜಿ ಇಬ್ರು ಮೊಮ್ಮಗುನ ನೋಡೋದಕ್ಕೆ ಬಂದ್ರೆ ಸಾಕು. ಬರೋ ಮೊದಲು ನನಗೆ ಫೋನ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ಸ್. ನಾನು ಬೇಡ ಅಂತ ಹೇಳಿದ್ರು ನೀವ್ ಯಾಕೆ ಅವ್ನಿಗೆ ಬರಕ್ ಹೇಳಿದ್ರಿ? ಆರ್ತಿ ಅವರೇ, ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅಪ್ಪ ಅಮ್ಮ ಬಂದ್ರೆ ಸಾಕು, ಅವ್ರು ಬರೋ ಮೊದಲು ನನಗೆ ಫೋನ್ ಮಾಡಿ ಬರಬೇಕು, ಇದನ್ನೇ ಹೇಳಿದ್ದು. ಹೌದು ಅಲ್ವೋ? ಅವ್ನು ಅಮ್ಮನ ಹತ್ರ ಫೋನ್ ಮಾಡಿಸ್ತಾನೆ, ನಾವು ಹೂ ಅಂದ ತಕ್ಷಣ ಅವನು ಅವ್ರ ಜೊತೆ ಬಂದ್ಬಿಡ್ತಾನೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆರ್ತಿ ಅವರೇ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಏನು? ನನ್ಗೊಂದು ಒಂದು ಅರ್ಥ ಆಗ್ತಾ ಇಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ ಕೊಡ್ತಾನೆ ಇದ್ದಾನೆ. ನೋಡಿ, ಅಪ್ಪ ಅಮ್ಮ ಬರೋದಕ್ಕಿಂತ ಮುಂಚೆ ನನಗೆ ಫೋನ್ ಮಾಡ್ತಾರೆ, ಆಗ ನಾನೇ ಖುದ್ದಾಗಿ ಹೋಗಿ ಕರ್ಕೊಂಡ್ಬರ್ತೀನಿ. ಆಗ ಶಶಾಂಕ್ ಅವ್ರಿಗೆ ಬರೋದಕ್ಕೆ ಅವಕಾಶ ಸಿಗಲ್ಲ. ಅವರಿಂದ ಅಪ್ಪ ಅಮ್ಮನ ಆದಿತ್ಯನಿಂದ ದೂರ ಮಾಡೋದು ಸರಿಯಲ್ಲ ಆರ್ತಿ ಅವರೇ. ಅಪ್ಪ ಅಮ್ಮ ಮನೆಗೆ ಬಂದ್ರೆ ಎಲ್ಲ ನಮ್ಮ ಕಣ್ಮುಂದೆನೆ ನಡೆಯುತ್ತೆ.
ನಾನು ಹೇಳ್ತಿರೋದು ಸರಿಯೋ ಅಲ್ವೋ ಅದನ್ನು ನೀವೇ ಯೋಚನೆ ಮಾಡಿ ಸಮಾಧಾನದಿಂದ.